Hello students. So in the previous video I explained you about the reserve concept. Okay, so totally we had seen the reserve meaning and its types. So I hope you are clear with that reserve concept. So related to that we are moving to next another concept is that is provisions. So our next concept is the provision. So usually you might be heard this provision. Okay, ಸೊ ಯೂಶ್ವಲಿ ನಾವು ಯಾವಾಗಲೂ ನೋಡ್ಬೋದು ಎಲ್ಲ ಕಡೆ ಅದನ್ನ ಯಾವಾಗಲೂ ಏನು ಮಾಡ್ತಾರೆ ಕೂಡ ಹೇಳ್ತಾರೆ ರಿಸರ್ವ್ಸ್ ಆ್ಯಂಡ್ ಪ್ರೊವಿಷನ್ ಅಂತ ಹೇಳಿ ಬರೆಯೋದ್ರ ಬಗ್ಗೆ ಹೇಳಗತ್ತಿಲ್ಲ ಕೂಡಿ ಹೇಳೋದ್ರ ಬಗ್ಗೆ ಹೇಳ್ತೀನಿ ರಿಸರ್ವ್ಸ್ ಆ್ಯಂಡ್ ಪ್ರೊವಿಷನ್ಸ್ ಅಂತ ಹೇಳ್ತಾರೆ ಆ್ಯಂಡ್ ದ ಥಿಂಗ್ ಈಸ್ ವಾಟ್ ಬೋತ್ ಆರ್ ಟು ಬಿ ಟೇಕನ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಪ್ರೊವಿಷನ್ಸನ್ನು ರಿಸರ್ವ್ಸನ್ನು ಏನು ಮಾಡ್ತೀವಿ ನಾವು ಬ್ಯಾಲೆನ್ಸ್ ಶೀಟ್ನಾಗ ಲಯಬಿಲಿಟಿ ಸೈಡ್ನೇ ಬರಿತೀವಿ ಹೌದಿಲ್ಲ ರೀ ಎಸ್ ಸೊ ದಿಸ್ ರಿಸರ್ವ್ ಆ್ಯಂಡ್ ಪ್ರೊವಿಷನ್ಸ್ ಯಾಕೆ ಎರಡೂ ಜೊತೆನೇ ಹೇಳ್ತೇವೆ ಅಂತಂದರೆ ಬಿಕಾಸ್ ಬೋತ್ ಆರ್ ಹ್ಯಾವಿಂಗ್ ಲಿಂಕೇಜ್ ವಿತ್ ದ ಪ್ರಾಫಿಟ್ ಸೊ ಕಂಪನಿ ಪ್ರಾಫಿಟ್ ಏನದಲ್ಲ ಸೊ ಅದರದ್ದು ಲಿಂಕೇಜ್ ಇಲ್ಲಿ ಅದ ರೀ ಓಕೆ ಸೊ ಅದ್ರ ಲಿಂಕೇಜ್ ಇಲ್ಲಿ ಇದ್ದದಕ್ಕೆ ನಾವೇನು ಮಾಡ್ತೀವಿ ಅದನ್ನು ಹೇಳ್ತೀವಿ ಸೊ here what is this reserve? So reserve is nothing but what? So a part of profit kept aside. Okay, so for meeting some uncertain things, or we can say for meeting some emergency requirement or needs. But what is this provision? Provision is nothing but what? Here uh, there is one kind of liability we can say, or expenses also we can say. Okay, ಯಾಕಂದರೆ ಇದು ಕಂಪಲ್ಸರಿ ಮಾಡಬೇಕು ಆ್ಯಂಡ್ ವಿಚ್ ಈಸ್ ನೋನ್ ಹಿಯರ್. ರಿಸರ್ವ್ ಈಸ್ ವಾಟ್ ಇಟ್ ಈಸ್ ಅನ್ನೋನ್. ಓಕೆ, ಅದೇನೋ ಒಂದು ಲಯಬಿಲಿಟಿ ಆಗೋದು ನಮಗೆ ಅಲ್ಲಿ ಅನ್ನೋನ್ ಇರ್ತದೆ, ನಮ್ಗೆ ಅದೇ ಗೊತ್ತಿಲ್ಲ ಎಮರ್ಜೆನ್ಸಿ ಏನದ ಅಂಥೇಳಿ. ಬಟ್ ಪ್ರೊವಿಷನ್ ಈಸ್ ವಾಟ್ ಇಟ್ ಈಸ್ ಅ ಡೆಫಿನೇಟ್ ಲಾಸ್. ಸೊ ಅದಕ್ಕೆ ಏನು ಹೇಳ್ತಾರೆ, ಇದು ಡೆಫಿನೆಟ್ಲಿ ಆಗ್ತಂತ ನಮ್ಗೆ ಗೊತ್ತಿರ್ತಂತ ನಾವೇನು ಮಾಡ್ತೀವಿ, ನಮ್ಮ ಪ್ರಾಫಿಟ್ನಾಗೆ ಇದನ್ನು ತೆಗೆದಿಡ್ತೀವಿ. ಅಂದರೆ ಇಟ್ ಈಸ್ ಚಾರ್ಜ್ಡ್ ಅಗೇನೆಸ್ಟ್ ಟು ಪ್ರಾಫಿಟ್, and with this our profit also reduces. Okay, so let us see what is this provision and what are the necessities are there, and what are the conditions we use to go for making the provision, and what are the duties of auditor related to the provisions. So see here. So first, introduction. So where some loss is anticipated but the exact amount of such loss cannot be ascertained. Yes, so some losses or some emergency can be anticipated is nothing but what? ಸೊ ನಾವು ಊಹೆ ಮಾಡ್ಬೋದು, ಅನ್ಕೋಬೋದು, ಹಿಂಗೆ ಆಗ್ಬೋದು ಅಂತ ನಾವು ಅನ್ಕೋತೀವಿ ರೀ. ಬಟ್ ದ ಎಕ್ಸಾಕ್ಟ್ ಅಮೌಂಟ್ ಆಫ್ ಸಚ್ ಲಾಸ್ ಕೆನಾಟ್ ಬಿ ಅಸರ್ಟೇನ್ಡ್. ಸೊ ಎಕ್ಸಾಕ್ಟ್ಲಿ ನಮ್ಗೆ ಇಷ್ಟೇ ಲಾಸ್ ಆಗ್ಬೋದು ಅಂಥೇಳಿ ನಾವು ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗಲ್ಲ, ಖಚಿತವಾದ ಮಾಹಿತಿ ಹೇಳಲಿಕ್ಕಾಗೋದಿಲ್ಲ. ಓಕೆ, ಅ ಪ್ರೊವಿಷನ್ ಈಸ್ ಮೇಡ್ ಇನ್ ದಿಸ್ ರಿಗಾರ್ಡ್. ಸಚ್ ಪ್ರೊವಿಷನ್ ಮೇ ಬಿ ಮೇಡ್ for losses which are likely to arise. So in order to go for some tentative amount, that's a tentative requirement, so here we'll do this thing. What is that? It's just provision. So provision ಏನು ಮಾಡ್ತೀವಿ ಅಂದರೆ, provision will be made for losses which are likely either to arise. ಸೊ ಯೂಶ್ವಲಿ ಆಗ್ಬೋದಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಪ್ರೊವಿಷನ್ ಅನ್ನೋದನ್ನು ಮಾಡ್ತೀವಿ. ಸೊ ಸಿ, on the realization of some assets or on the accruing liabilities. So usually ಯಾವಾಗ ನಾವು ಪ್ರೊವಿಷನ್ಸ್ ಮಾಡ್ತೀವಿ ಅಂದರೆ while realization of some assets. ಸೊ ವ್ಯಾಲ್ಯೂಯೇಷನ್ ಮಾಡೋ ಮುಂದಾಗ, ಅಸೆಟ್ಸ್ ವ್ಯಾಲ್ಯೂಯೇಷನ್ ಮಾಡೋ ಮುಂದಾಗ ಪ್ರೊವಿಷನ್ ಮಾಡ್ತೀವಿ. ಯು ಮೈಟ್ ಬಿ ಹರ್ಡ್ ಅಬೌಟ್ ದಿಸ್ ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್. ಯಾಕೆ ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್ ಮಾಡ್ತೀವಿ ಅಂದರೆ, ಇನ್ ದ ಟೈಮ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ದ ಅಸೆಟ್, ಸೊ ವಿ ಹ್ಯಾವ್ ಟು ಪೇ ದ ಮನಿ. ಸೊ ಅದು ಬಿಟ್ಟು ಎಲ್ಲಿದ್ದು ಕೊಡ್ತೀವಿ ಅಂದರೆ, ಈ ಅಸೆಟ್ ರಿಪ್ಲೇಸ್ ಮಾಡೋ ಮುಂದಾಗ ಅದೇನು ಡೆಪ್ರಿಸಿಯೇಷನ್ ಅಮೌಂಟ್ ಅಂತ ತೆಗೆದಿಟ್ಟಿರ್ತೀವಲ್ಲ, ಆ ವ್ಯಾಲ್ಯೂನ ಏನು ಮಾಡ್ತೀವಿ ಅಲ್ಲಿ ಕೊಡ್ತೀವಿ. ಸೊ ಪ್ರತಿ ವರ್ಷ ಒಂದು ನಮ್ಮ ಕಡೆ ಏನು ಅಸೆಟ್ ಇರ್ತದಲ್ಲ ಅದರದ್ದು ಡೆಪ್ರಿಸಿಯೇಷನ್ ಅಂತ ಚಾರ್ಜ್ ಮಾಡ್ತೀವಿ, ಹೌದಿಲ್ಲ ರೀ. ಅಂದ್ರೆ ಆ ಅಮೌಂಟನ್ನು ತೆಗಿತೀವಿ ಬಿಕಾಸ್ ಇಟ್ ವಾಸ್ ದ ರಿಟರ್ನ್ ಆನ್ ವ್ಯಾಲ್ಯೂ. ಅದು ಯೂಸ್ ಆಗಿರ್ತದೆ, ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗಿಬಿಡ್ತದೆ. ಅದು ವರ್ಷ ಏನು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಲ್ಲ, ಆಫ್ಟರ್ ಎಂಡ್ ಆಫ್ ದಟ್ ಅಸೆಟ್ ಲೈಫ್, ದೆನ್ ವಿಲ್ ಗೋ ಫಾರ್ ರಿಪ್ಲೇಸಿಂಗ್ ದ ಅಸೆಟ್. ಸೊ ರಿಪ್ಲೇಸ್ ಮಾಡೋ ಮುಂದಾಗ ನೀವು ಫಂಡ್ಸ್ ಕೊಡಬೇಕು ಅವರಿಗೆ. ಅವಾಗ ಏನು ಮಾಡ್ತೀರಿ, ಯು ವಿಲ್ ಯೂಸ್ ದಿಸ್ ಅಮೌಂಟ್, ಡೆಪ್ರಿಸಿಯೇಷನ್ ಅಮೌಂಟ್. ಇದಕ್ಕೆ ಯಾವ್ದು ಹೇಳ್ತಾರೆ ಅಂದರೆ ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್ ಅಂತ ಹೇಳಿ. ಬಿಕಾಸ್ ಇಟ್ ಈಸ್ ಅ ಡೆಫಿನೇಟ್ ಲಾಸ್, ಅದು ಡೆಫಿನೇಟ್ ಆಗ್ತದೆ ಅಂತ ನಮಗೆ ಗೊತ್ತು, ಅದಕ್ಕೆ ಅದನ್ನು ಪ್ರೊವಿಷನ್ ಮಾಡ್ತೀವಿ. ಅಂದ್ರೆ ದಟ್ ಈಸ್ ರಿಯಲೈಸೇಷನ್ ಆಫ್ ಸಮ್ ಅಸೆಟ್.
and another one is what, acquiring the liabilities. So liabilities, example ಕೊಡಬೇಕಂದ್ರೆ income tax. Yes, of course, income tax is our liability. ನಾವು ಅದನ್ನು ಪೇ ಮಾಡಲೇಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ, ಯೂಶ್ವಲಿ ಆ್ಯಂಟಿಸಿಪೇಟ್ ಮಾಡ್ತೀವಿ, ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿ ಇಷ್ಟು ಅಮೌಂಟನ್ನು ತೆಗೆದಿಡ್ತೀವಿ, ಪ್ರೊವಿಷನ್ನ ತೊಗೋತೀವಿ ಯೂಶ್ವಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಿ ಕ್ಯಾನ್ ಸೇ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಪಿ ಡಿ ಡಿ ಅಂತ ತೆಗೆದಿಡ್ತೀವಿ, ಯಾಕಂದ್ರೆ ನಾವು ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀವಿ, ಅದ್ರಾಗ ಅಷ್ಟಕ್ಕಷ್ಟು ಅಮೌಂಟ್ ನಮಗೆ ಬರ್ತದಂತ ಖಾತ್ರಿ ಇರೋದಿಲ್ಲ ರೀ. ನಾವೇನು ಮಾಡ್ತೀವಿ, ಸ್ವಲ್ಪ ಶಾಣೆತನ ಮಾಡಿ ಪ್ರೊವಿಷನ್ ಅಂತ ಮಾಡಿಡ್ತೀವಿ. ಸೊ ಪ್ರೊವಿಷನ್ ಮಾಡೋದ್ರಿಂದ ಉದ್ದೇಶ ಏನಂದ್ರೆ ನಮ್ಮ ಲಾಸ್ ಒಳಗೆ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂದರೆ ಪ್ರಾಫಿಟ್ ಮಾಡೋ ಮುಂದಾಗೆ, ಪ್ರಾಫಿಟ್ ತೊಗೊಳ್ಳೋ ಮುಂದಾಗೇ ನೀವೇನು ಅಂದ್ಕೊಂಡಿರ್ತೀರಂದ್ರೆ ನಂದು ಅಮೌಂಟ್ ಅಷ್ಟು ಬರಲಿಕ್ಕಿಲ್ಲ, ಅಡ್ವಾನ್ಸ್ ಥಿಂಕ್ ಮಾಡ್ಕೊಂಡು ಬಿಡ್ತೀರಿ. ಸೊ ಅದನ್ನೇನು ಅದಕ್ಕೇನು ಹೇಳ್ಯಾರ, ಅಕ್ವೈರಿಂಗ್ ಲಯಬಿಲಿಟೀಸ್. So I'm having one definition here. So see here, according to part 3 of schedule 6th of the Companies Act 1956. So schedule 6, part 3 of schedule 6 of the Companies Act 1956. So what they are defining this provision as, a provision means any amount written off or retained by way of providing for depreciation. So provision is nothing but what, the amount written off ಅನ್ಬೋದು, ಅಥವಾ ರಿಟೇನ್ಡ್ ಅಂತೇಳಿ. ರಿಟರ್ನ್ ಆಫ್ ಅಂದ್ರೆ ಅದು ಯಾವುದು ಪರ್ಪಸಿಗೆ ನಾವು ಬೇಕಂತಿರ್ತೀವಲ್ಲ ಅದ್ರ ಹೆಸರಲ್ಲೇ ತೆಗೆದು ಬಿಡೋದಾರಾಗಿಂದ ಸರಿಸ್ಬಿಡೋದು, ದಟ್ ಈಸ್ ರಿಟರ್ನ್ ಆಫ್. ಸೊ ರೈಟಿಂಗ್ ಆಫ್ ಸಮ್ ಪಾರ್ಟ್ ಆರ್ ರಿಟೇನ್ಡ್ ಅಂದ್ರೆ ನಮ್ಮ ಬಿಸ್ನೆಸ್ನಾಗ ಇಟ್ಕೋತೀವಿ for this kind of the emergency, or retained by way of providing for depreciation, diminution in value of the assets. So diminution is nothing but reduce in the value, that is we can say diminishing ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗೋದು. Okay, so diminution in the value of assets or retained by way of providing for any known liabilities of which the amount cannot be determined with substantial accuracy. ಓಕೆ, ಇಲ್ಲ ಎಕ್ಸಾಕ್ಟ್ಲಿ ನಮ್ದು ಇಷ್ಟೇ ಲಾಸ್ ಆಗ್ತದಂತ ನಾವು ಏನೂ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾರಂದ್ರೆ ಒಂದಿಷ್ಟು ಅಮೌಂಟ್ ಆಗುತ್ತ ಟೆಂಟೇಟಿವ್ ವಿಚಾರ ಮಾಡಿ ಒಂದಿಷ್ಟು ಪ್ರಾಫಿಟ್ನಾಗಿಂದು ತೆಗೆದಿಡ್ತಾರೆ. ಓಕೆ, ದಟ್ ಈಸ್ ಪ್ರೊವಿಷನ್ ಹಿಯರ್. ಆ್ಯಂಡ್ ವಿ ಕ್ಯಾನ್ ಸೇ ಪ್ರಾಫಿಟ್ಟಿಗೆ ಅಗೇನೆಸ್ಟ್ ಚಾರ್ಜ್ ಮಾಡೋದೇ ಪ್ರೊವಿಷನ್. ಸೊ ಅಗೇನೆಸ್ಟ್ ಚಾರ್ಜ್ ಮಾಡ್ತಾರೆ ರೀ, ಅಂದ್ರೆ ಇದು ನಮ್ಗೆ ಡೆಫಿನೆಟ್ ಲಾಸ್ ಇದೆ, ಹಿಂಗೆ ಲಾಸ್ ಆಗ್ತದೆ ಅಂತೇಳಿ ಮೊದಲೇ ತೆಗೆದು ಬಿಡೋದು ಅರಾಗಿನ ದುಡ್ಡು. Okay, so here the definition is saying that provision is nothing but what, writing off or retained by way of providing some definite losses, I can say. Okay, so providing for what all the things, it may be for the depreciation is compulsory. ಪ್ರತಿ ವರ್ಷ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗ್ತದಿಲ್ಲ ರೀ. ಎಸ್, ಸೊ ಅದಕ್ಕೆ ಡೆಪ್ರಿಸಿಯೇಷನ್ ಮಾಡ್ತೀವಿ. ಆಮೇಲೆ ರಿನ್ಯೂವಲ್ ಅಂದರೆ ಏನು ಮಾಡ್ತೀವಿ ರೀ, ಒಂದೊಂದಿರೋದು ಟೈಮ್ ಪೀರಿಯಡ್ ಮುಗಿದಿರ್ತದೆ, ಅದನ್ನು ರಿನ್ಯೂವಲ್ ಮಾಡ್ಕೋತೀರಿ, ಹೊಸದಾಗಿ ಅದರದ್ದು ಹೆಸರು ಚೇಂಜ್ ಮಾಡ್ಕೋತೀರಿ. ದಟ್ ಈಸ್ ಯು ವಿಲ್ ಗೋ ಫಾರ್ ಎಕ್ಸ್ಟೆಂಡಿಂಗ್ ದ ಪಿರಿಯಡ್. ಆರ್ ಡೆಮಿನ್ಯೂಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್, ದಟ್ ಈಸ್ ಡೆಮಿನೇಷನ್ ನಥಿಂಗ್ ಬಟ್ ವಾಟ್, reduce in the value of the assets, ಹಂಗೇನಾರು ಆಗಿರ್ತದೆ ರೀ. ಸೊ ಫಾರ್ ಆಲ್ ದೀಸ್ ಕೈಂಡ್ ಆಫ್ ದ ಥಿಂಗ್ಸ್ ಯು ವಿಲ್ ಪ್ರೊವೈಡ್ ಸಮ್ ಅಮೌಂಟ್ and which you are definite about it, if you are sure about it that this loss is going to be happen. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಪ್ರೊವಿಷನ್ಸ್ ಅಂತ ಹೇಳ್ತೀವಿ. See, one more meaning is that provision means an amount which is set aside every year. So provision is nothing but what, the amount which is set aside every year by debiting profit and loss account in order to meet any known diminution in the value of an asset. So this is known one. ಸೊ ನಮಗಿದು ಖಚಿತವಾಗಿ ಗೊತ್ತಿರ್ತದೆ ಈ ಥರ ಲಾಸ್ ಆಗೇ ಆಗ್ತದೆ ಅಂತ ಹೇಳಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಏನು ಮಾಡ್ತೀವಿ, ಇದನ್ನು ಕಂಪಲ್ಸರಿ ಡೆಬಿಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಡೆಮಿನೇಷನ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ or to meet a specific liability, the amount of which is also not known. See, some of the amount we know definitely, but some of the expenses amount we don't know.
ಬಟ್ ಅದು ಆಗ್ತದಂತ ನಮಗೆ ಗೊತ್ತಿರ್ತದೆ ಅಷ್ಟೇ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಪ್ರಾಫಿಟ್ಟಿಗೆ ಅದನ್ನು ಚಾರ್ಜ್ ಮಾಡ್ತೀವಿ, ಪ್ರಾಫಿಟ್ ಒಳಗಿಂದ ಪಾರ್ಟ್ ತೆಗೆದಿಡ್ತೀವಿ. ಸೊ ಕೈಂಡ್ಸ್ ಆಫ್ ಪ್ರೊವಿಷನ್ಸ್. ಸೊ ದೆರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಪ್ರೊವಿಷನ್ಸ್ ಆರ್ ದೇರ್. ಅಂದರೆ ಯಾವ ಪರ್ಪಸಿಗೆ ಪ್ರೊವಿಷನ್ ಮಾಡ್ತಾರಂತ ಹೇಳೋದಿರೋದ್ರಾಗ. ಸೊ ಫಸ್ಟ್ ಒನ್, ಪ್ರೊವಿಷನ್ ಫಾರ್ ನೋನ್ ಲಯಬಿಲಿಟಿ. ಸೊ ಪ್ರೊವಿಷನ್ ಫಾರ್ ನೋನ್ ಲಯಬಿಲಿಟೀಸ್, ದ್ಯಾಟ್ ಈಸ್ ನಮಗಿಲ್ಲಿ ಈ ಲಯಬಿಲಿಟಿ ಅರೈಸ್ ಆಗ್ತದೆ, ಈ ಲಯಬಿಲಿಟಿ ಇರ್ತದೆ ಅಂತ ಡೆಫಿನೆಟ್ಲಿ ಗೊತ್ತು ರೀ, ಅದಕ್ಕೆ ಪ್ರೊವಿಷನ್ ಫಾರ್ ನೋನ್ ಲಯಬಿಲಿಟೀಸ್ ಅಂತ ಹೇಳಿದ್ದು. ಸೊ ಪ್ರೊವಿಷನ್ ಮೇ ಬಿ ಮೇಡ್ ಫಾರ್ ನೋನ್ ಲಯಬಿಲಿಟೀಸ್ ಲೈಕ್ ದ ಟ್ಯಾಕ್ಸೇಷನ್, dividend, gratuity, provident fund, insurance, pension, etc. Yes, obviously every year we have to make the payment of tax. So taxation, dividend pay ಮಾಡ್ತೀವಿ, dividend ತೆಗಿತೀವಿ, ಎಂಪ್ಲಾಯೀಸಿಗೆ ಗ್ರ್ಯಾಚುಟಿ, ಪ್ರಾವಿಡೆಂಟ್ ಫಂಡ್ ಫೆಸಿಲಿಟಿ ಆ್ಯಂಡ್ ಇನ್ಶೂರೆನ್ಸ್, ಕಂಪನಿ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಬೇಕು, ಪೆನ್ಷನ್ ಫಂಡ್, ಎಸ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಡೂ ಇಟ್, ಎವ್ರಿ ದೀಸ್ ಥಿಂಗ್ಸ್. ಸೊ ಇಲ್ಲಿ ಏನೇನು ಮೆನ್ಷನ್ ಮಾಡಿಲ್ಲ, ಪ್ರತಿಯೊಂದೂ ಕಂಪನಿ ಮಾಡೇ ಮಾಡ್ತಾರೆ, ಅದಕ್ಕೆ ಇದನ್ನು ಇಲ್ಲಿ ಬರೆದಿದ್ದು. ಇನ್ ದ ಕೇಸ್ ಆಫ್ ಅ ಕಂಪನಿ, ಪ್ರೊವಿಷನ್ಸ್ ಫಾರ್ ಸಚ್ ನೋನ್ ಲಯಬಿಲಿಟೀಸ್ ಆರ್ ರಿಕ್ವೈರ್ಡ್ ಟು ಬಿ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಕರೆಂಟ್ ಲಯಬಿಲಿಟೀಸ್. ಎಸ್, ಸೊ ಕರೆಂಟ್ ಲಯಬಿಲಿಟೀಸ್ ತಳಗೆ ನಾವು ಏನು ಮಾಡ್ತೀವಿ, ಪ್ರೊವಿಷನ್ಸ್ ಕಂಪಲ್ಸರಿ ಬ್ಯಾಲೆನ್ಸ್ ಶೀಟ್ನಾಗ ಡಿಸ್ಕ್ಲೋಸ್ ಮಾಡ್ತೀವಿ. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಮಚ್ ನೋನ್, ಅಂದರೆ ಇದು ಆಗೋದು ಖಚಿತ, ಅದನ್ನು ಏನು ಹೇಳೋದು, ಪ್ರೊವಿಷನ್ಸ್ ಫಾರ್ ನೋನ್ ಲಯಬಿಲಿಟೀಸ್. Next is what? Provision for reduction in the value of asset. So asset value ಕಡಿಮೆ ಆಗ್ತದೆ. ಪ್ರತಿ ವರ್ಷ ಅಸೆಟ್ಸ್ ಏನು ಮಾಡಬೇಕು, ವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್, ದ್ಯಾಟ್ ವಿ ಹ್ಯಾವ್ ಟು ಅಸರ್ಟೇನ್. ಸೊ ಇಲ್ಲಿನೂ ಪ್ರೊವಿಷನ್ ಮಾಡೇ ಮಾಡ್ತಾರೆ. ಇನ್ನೇನು ಮಾಡ್ತಾರೆ ನೋಡಿರಿ, ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್, ವಿಚ್ ಆಲ್ರೆಡಿ ಮೆನ್ಷನ್ಡ್ ದಿಸ್ ಒನ್. ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್, ರಿನ್ಯೂವಲ್ಸ್ ಆರ್ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಆರ್ included in this category. So in the balance sheet they are shown as deduction from the value of assets. Yes, so balance sheet na ನೀವು ಅಸೆಟ್ ಸೈಡ್ ನೋಡ್ಬೋದು. ಫಿಕ್ಸ್ಡ್ ಅಸೆಟ್ಸ್ ಅಂತ ತೊಗೊಂಡ ಮೇಲೆ ಏನು ಮಾಡ್ತೀವಿ, ವಿ ಯೂಸ್ ಟು ರೈಟ್ ಅಪ್ ವೇರಿಯಸ್ ಅಸೆಟ್ಸ್ ಅಲಾಂಗ್ ವಿತ್ ದೇರ್ ವ್ಯಾಲ್ಯೂ ಆ್ಯಂಡ್ ಡಿಡಕ್ಟ್ ದ ಡೆಪ್ರಿಸಿಯೇಷನ್ ದೇರ್ ಓನ್ಲಿ. ಎಸ್, ಸೊ ಡೆಪ್ರಿಸಿಯೇಷನ್ ಅಲ್ಲೇ ನಾವೇನು ಮಾಡ್ತೀವಿ, ಡಿಡಕ್ಟ್ ಮಾಡಿಬಿಡ್ತೀವಿ. ಸೊ ಫರ್ನಿಚರ್ ಅಮೌಂಟ್ 1 lakh ಅದಂತ ತಿಳ್ಕೊರಿ. ಸೊ 10% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದೀನಿ ನಾ, ಅಂದರೆ ಎಷ್ಟು ಬಂತು, 10,000. ಸೊ ಅಲ್ಲಿ ನಾ ಏನು ಮಾಡ್ತೀನಿ, ಬ್ಯಾಲೆನ್ಸ್ ಶೀಟ್ನಾಗೆ ಫರ್ನಿಚರ್ 1 lakh ಲೆಸ್ ಡೆಪ್ರಿಸಿಯೇಷನ್ 10,000, ರಿಮೈನಿಂಗ್ ಅಮೌಂಟ್ ಐ ವಿಲ್ ರೈಟ್ ಅಪ್ ಇನ್ ದ ಔಟರ್ ಕಾಲಮ್. ಎಸ್, ಸೊ ದಿಸ್ ಈಸ್ ದ ಪ್ರೊಸೆಸ್, ಹಂಗೆ ಮಾಡ್ತೀವಿ ನಾವು. ಇದು ಬೇಡ ಅಂದ್ರೆ ಪ್ರೊವಿಷನ್ ಹೆಡ್ ಅಂಡರ್ ಏನು ಮಾಡಬೇಕು ಅಂದ್ರೆ, ಲಯಬಿಲಿಟಿ ಸೈಡ್ ಪ್ರೊವಿಷನ್ಸ್ ಅಂತ ಏನು ಬರಿತೀವಲ್ರಿ, ಅಲ್ಲೇ ಡೈರೆಕ್ಟ್ಲಿನೂ ಬರಿಬೋದು, ಪ್ರೊವಿಷನ್ ಫಾರ್ ದ ಫರ್ನಿಚರ್. How much was the amount that you have to write. So that is also acceptable here. Okay, so ಆ ಥರ ಆಗೋ ಇರ್ತಾವಂತ ನಾವು ಏನು ಮಾಡ್ತೀವಿ, ಪ್ರೊವಿಷನ್ಸ್ ಸ್ಕಿಪ್ ಮಾಡ್ತೀವಿ. ಆ್ಯಂಡ್ ಯೂಶ್ವಲಿ ಅಸೆಟ್ ವ್ಯಾಲ್ಯೂ ಕಂಪಲ್ಸರಿ ಡೌನ್ ಆಗಿ ಆಗ್ತದೆ ಪ್ರತಿ ವರ್ಷ ಅಂದಮೇಲೆ. ಪ್ರತಿ ವರ್ಷ ನೀವು ಡೆಪ್ರಿಸಿಯೇಷನ್ ಮಾಡಲೇಬೇಕು. ಸೊ ಅಸೆಟ್ ರಿಪ್ಲೇಸ್ಮೆಂಟ್ ಮಾಡೋ ಟೈಮ್ನಾಗ ಏನು ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್ ಅಂತ ಫಂಡ್ ಮೇಂಟೈನ್ ಮಾಡ್ತೀವಲ್ಲ, ಅದು ನಮಗೆ ಹೆಲ್ಪ್ ಆಗ್ತದೆ in the time of replacement of the asset. Okay, this is only about that. So example ಅಂತ ಹೇಳಿದ್ರೆ depreciation on plant and machinery. So depreciation on plant and machinery we used to write. Okay, so ಪ್ರತಿಯೊಂದು ಅಸೆಟ್ ಮೇಲೆ ಇನ್ನೇನು ನಮ್ದು ರೈಟ್ ಆಫ್ ಮಾಡ್ತೀವೋ ಅದನ್ನೆಲ್ಲ ತೊಗೊಂಡಿರ್ತೀವಿ. ನೆಕ್ಸ್ಟ್ ಈಸ್ ಅಬೌಟ್ ವಾಟ್, ಪ್ರೊವಿಷನ್ ಫಾರ್ ಕಂಟಿಂಜೆಂಟ್ ಲಯಬಿಲಿಟಿ. ಸಿ ಕಂಟಿಂಜೆಂಟ್ ಲಯಬಿಲಿಟೀಸ್ ಯು ಆಲ್ರೆಡಿ ನೋ ದಿಸ್ ಒನ್. ಸೊ ದ ಲಯಬಿಲಿಟೀಸ್ which are unknown and which may takes place, may not take place. ಇದು ಆಗ್ಬೋದು, ಆಗಲಿಕ್ಕಿಲ್ಲ. ನೀವು ಆಲ್ರೆಡಿ ಇದು ಗೊತ್ತೇ ಅದು ಕಂಟಿಂಜೆಂಟ್ ಲಯಬಿಲಿಟಿ ಅಂದರೆ. ಇದಕ್ಕೂ ಪ್ರೊವಿಷನ್ ಮಾಡ್ತಾರೇನ್ರಿ, ಗೊತ್ತೇ ಇಲ್ಲ ಅಂದಮೇಲೆ ಹೆಂಗೆ ಮಾಡ್ತಾರ್ರಿ ಅಂತ ಅನ್ಬೋದಲ್ಲ ನೀವು. ಸೊ ಸಿಯರ್, ಪ್ರೊವಿಷನ್ ಫಾರ್ ಕಂಟಿಂಜೆಂಟ್ ಲಯಬಿಲಿಟಿ ಶುಡ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಅ ಪ್ರೊವಿಷನ್ ಫಾರ್ ನೋನ್ ಲಯಬಿಲಿಟಿ. ಎಸ್, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ವಾಟ್, ಸೊ ನೋನ್ ಲಯಬಿಲಿಟೀಸಿಗೆ ನಾವು ಈಸಿಲಿ ಪ್ರೊವಿಷನ್ ಮಾಡಿಬಿಡ್ಬೋದು. ಅಂದರೆ ಟ್ಯಾಕ್ಸೇಷನ್, ಡಿವಿಡೆಂಡ್ ಇವೆಲ್ಲ ಆಗ್ತಾವಂತ ಗೊತ್ತು, ಅದಕ್ಕೆ ನಿಯರ್ ಬೈ ಒಂದು ಅಮೌಂಟ್ ಏನು ಮಾಡ್ತೀರಿ ನೀವು, ಪ್ರೊವಿಷನ್ ಅಂತ ಹಾಕ್ಬಿಡ್ತೀರಿ. ಬಟ್ ದೇರ್ ಆರ್ ಸಮ್ ಅದರ್ ಕೈಂಡ್ ಆಫ್ ಲಯಬಿಲಿಟೀಸ್ ಆರ್ ದೇರ್ ವಿಚ್ ಮೇ ಅರೈಸ್, ವಿಚ್ ಮೇ ನಾಟ್ ಅರೈಸ್. ಅದಕ್ಕೂ ನೀವು ಪ್ರೊವಿಷನ್ಸ್ ಮಾಡಬೇಕಾಗ್ತದಲ್ಲ. ಸೊ ಏನೇನು ಹೇಳ್ಯಾರ ನೋಡಿರಿ, while the provision for contingent liability is marked by uncertainty, the provision for a known liability is not so marked by uncertainty. ಓಕೆ, ಸೊ ನೋನ್ ಲಯಬಿಲಿಟಿ ಇದ್ರೆ ನಮಗೆ ಪ್ರಾಬ್ಲಮ್ ಇರೋದಿಲ್ಲ.
ಈಸಿಲಿ ಅದನ್ನು ಒಂದಿಷ್ಟು ಅಮೌಂಟನ್ನು ನೀವು ಏನು ಮಾಡ್ಬೋದು, ಪ್ರೊವಿಷನ್ ಅಂತ ದುಡ್ಡು ತೆಗೆದಿಟ್ಬಿಡ್ತೀರಿ. ಬಟ್ ಫಾರ್ ದ ಕಂಟಿಂಜೆಂಟ್ ಲಯಬಿಲಿಟಿ ದ ಕಂಪನಿ ಹ್ಯಾಸ್ ಟು ಬಿ ವೆರಿ ಕಾಶಿಯಸ್ ಆ್ಯಂಡ್ ದೇ ಹ್ಯಾವ್ ಟು ಥಿಂಕ್ ಇನ್ ಆಲ್ ದ ವೇಸ್. ಸೊ ಎಲ್ಲರ ವ್ಯೂನಾಗಿಂದು ವಿಚಾರ ಮಾಡಿ ಏನು ಮಾಡಬೇಕು, ಯಾವುದೋ ಅಮೌಂಟ್ ಅಂದರೆ ಈ ಥರ ಒಂದು ಲಾಸ್ ಆಗ್ಬೋದು ಅಂಥೇಳಿ ಅಮೌಂಟ್ ತೆಗೆದಿಡ್ಬೇಕಾಗ್ತದೆ. ಸೊ ಆ ಥರ ಪ್ರೊವಿಷನ್ಸು ಮಾಡಬೇಕಾಗ್ತದೆ, ಅದನ್ನು ನೋಡಬೇಕು. So these are the 3 types of provisions we had seen. Okay, so now another important thing is what here, the duty of an auditor in regard to provisions. So our auditor, so what he will be doing related to the provision, so how we will verify the provision. ಅಂದರೆ ವೆರಿಫೈ ಅಂದ್ರೆ ಏನು, ಅದೆಲ್ಲ ಕರೆಕ್ಟಾಗಿ ಪ್ರೊವಿಷನ್ಸ್ ಅಷ್ಟೇ ಹಾಕ್ಯಾರೋ, ಏನು ಗಡ್ಬಡಿ ಮಾಡ್ಯಾರೋ. ಯಾಕಂದ್ರೆ ಪ್ರೊವಿಷನ್ ಮಾಡಿದ್ರಾಗೂ ಇಲ್ಲಿನೂ ಯೂಶ್ವಲಿ ಗಪ್ಪಳ ಮಾಡ್ಲಿಕ್ಕೆ ಬರ್ತದೆ ರೀ, ಅಂದ್ರೆ ದುಡ್ಡು ಹೊಡೆಯಲಿಕ್ಕೆ ಚಾನ್ಸಸ್ ಅದಾವೆ. ಸೊ ಅದನ್ನು ಹೆಂಗೆ ಅಂಥೇಳಿ ಆಡಿಟರ್ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡ್ಯಾರ, ಏನು ಪ್ರಾಬ್ಲಮ್ ಅಂದರೆ ಮೊದಲು ಮಾಡ್ಯಾರೇನಂತ ನೋಡಬೇಕು. ಇನ್ ಕೇಸ್ ಮಾಡ್ಯಾರಂದ್ರೆ ಅದನ್ನು ಹೆಂಗೆ ಅದು ಅಂಥೇಳಿ ಅಸರ್ಟೈನ್ ಮಾಡ್ಲಿಕ್ಕೆ ಅವ ಟ್ರೈ ಮಾಡಬೇಕು. ಓಕೆ, ಸೊ ಸಿಯರ್ the auditor should thoroughly check sums allocated to has provisions against the specific loss or liability. So first and foremost he has to check the books for the totals, that what is the actual provision made and what the liability may be. Okay, liability ಏನು ಆಗಬಹುದು ಇಲ್ಲಿ ಅಂತ ಸ್ಪೆಸಿಫಿಕ್ ಲಯಬಿಲಿಟಿ ಇರ್ತಾವಲ್ರಿ, ಅಂದ್ರೆ ಸ್ಪೆಸಿಫಿಕ್ ಡೆಫಿನೇಟ್ ಲಾಸ್ ನಿಮ್ಗೆ ಗೊತ್ತಿರ್ತದೆ, ಡೆಪ್ರಿಸಿಯೇಷನ್ ಅಂತ ಹೇಳಿದನ. ಸೊ ಡೆಪ್ರಿಸಿಯೇಷನಿಗೆ ನಮ್ಗೆ ಗೊತ್ತೇ ಅದು, ಪ್ರತಿ ವರ್ಷ ನಾವು ಹಾಕ್ತೀವಿ. ಸೊ ಈಗ ಫರ್ನಿಚರ್ ಮೇಲೆ 10% ಹಾಕ್ತೀವಿ ಅಂತ ಗೊತ್ತೇ ಅದಲ್ಲ, 10,000 ಅಂಥೇಳಿ ಆ ಬುಕ್ನಾಗೂ 10,000 ಇರಬೇಕು. ಇಲ್ಲೇನು ಗಡ್ಬಡಿ ಆಗಿರಬಾರ್ದು. ಹಂಗೆ ಆ ಥರದ್ದು ನಾವು ಏನು ಮಾಡ್ಬೇಕು, ಇಲ್ಲಿ ಚೆಕ್ ಮಾಡಬೇಕು. ಸೊ ಡೆಟರ್ಸದು ಏನು ಮಾಡ್ತಾರೆ, ಸೊ ಕ್ರೆಡಿಟ್ ಸೇಲ್ಸ್ 1 lakh ಆಗಂತ ತಿಳ್ಕೊರಿ, ಅದ್ರಾಗ ಒಂದು 20,000 ಪ್ರೊವಿಷನ್ ಮಾಡ್ಯಾರ. ಆ 20,000 ಪ್ರೊವಿಷನ್ ಯಾವ ಬೇಸಿಸ್ ಮೇಲೆ ಮಾಡ್ಯಾರ, ಸೊ ಹೆಂಗೆ ಅದು ಬರ್ತದೋ ಬರಂಗಿಲ್ಲೋ ಅಂಥೇಳಿ ನಾವು ಅಸರ್ಟೈನ್ ಮಾಡಬೇಕಲ್ಲ, ಅದನ್ನು ಆಡಿಟರ್ ಏನು ಮಾಡಬೇಕು, ಚೆಕ್ ಮಾಡಬೇಕು. ನೆಕ್ಸ್ಟ್ ಒನ್, he should thoroughly examine all facts and figures and go through very closely the various documents. ಸೊ ಬರೀ ಅವನಷ್ಟೇ ಟೋಟಲ್ಸ್ ಚೆಕ್ ಮಾಡೋದಷ್ಟೇ ಅಲ್ರಿ ಕೆಲಸ, ಈ ಪ್ರೊವಿಷನ್ ಯಾಕೆ ಮಾಡ್ಯಾರ, ವಾಟ್ ವಾಸ್ ದ ರೀಸನ್, ಸೊ ರೀಸನ್ನು ನೋಡಬೇಕಮ್ಮ, ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದೊಂದಿಷ್ಟು ಡಾಕ್ಯುಮೆಂಟ್ಸು ನೋಡಬೇಕು. ಓಕೆ, ಸೊ ವಾಟ್ ಆರ್ ದ ಫಿಗರ್ಸ್ ದೇ ಹ್ಯಾವ್ ರಿಟರ್ನ್ ಆ್ಯಂಡ್ ಥರೋಲಿ examine all facts and figures and go through very closely the various documents to see that all known losses, liabilities, contingencies have been duly provided as required. ಸೊ ಎದ್ರ ಸಂಬಂಧ ಅಂತವ್ರು ಅಂದ್ಕೊಂಡಿದ್ರಲ್ಲ ಅದೇ ಪ್ರಕಾರ ಮೆನ್ಷನ್ ಮಾಡ್ಯಾರ ಇಲ್ಲೋ, ಆ್ಯಂಡ್ ವಾಟ್ ಈಸ್ ದ ರೀಸನ್ ಫಾರ್ ಪ್ರೊವೈಡಿಂಗ್ ಈಚ್ ಕೈಂಡ್ ಆಫ್ ದ ಪ್ರೊವಿಷನ್ ಫಾರ್ ವಾಟ್ ಪರ್ಪಸ್. ಎಷ್ಟು ಪ್ರೊವಿಷನ್ಸ್ ಮಾಡಿದಾರಲ್ಲ, ಯಾವ್ಯಾವ ರೀಸನಿಗೆ ಮಾಡಿದಾರೆ ಅಂಥೇಳಿ ನಾವು ತಿಳ್ಕೊಬೇಕು. Next, he should carefully examine the articles of association and directors' minutes book to ensure that all provisions have been made properly and adequately. Yes, so with the consent of the directors only, that proper provisions have been made or not, that is to be seen here. And apart from that, the auditor will examine the articles of association and even directors' minutes book. So that the directors minutes book is nothing but what, it's totally about the meetings held by the meetings held in the company related to directors. So directors ಏನೇನು ಮೀಟಿಂಗ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಇರೋದಿರೋ ಇನ್ಫಾರ್ಮೇಷನ್ ಅದ್ರಾಗ ಏನೇನು ಪ್ರೊವಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಯಾರೇನು ಅಂತ ಹೇಳಿ ಚೆಕ್ ಮಾಡಬೇಕು. ನೆಕ್ಸ್ಟ್, he should ensure that adequate provision has been made for each provision. ಸೊ ಈ ಬರೀ ಪ್ರೊವಿಷನ್ಸ್ ಮಾಡ್ಯಾರ ಅಂತ ಅಷ್ಟೇ ಅಲ್ಲ, ಅದಕ್ಕೆ ಅಡಿಕ್ವೇಟ್ ಪ್ರೊವಿಷನ್ಸ್ ಮಾಡ್ಯಾರೋ ಇಲ್ಲೋ ಅಂತ ತಿಳ್ಕೊಬೇಕು. ಅಡಿಕ್ವೇಟ್ ಈಸ್ ನಥಿಂಗ್ ಬಟ್ ವಾಟ್, ದ ರೀಸನೇಬಲ್ ಅಮೌಂಟ್ ಆ್ಯಂಡ್ ವಿಚ್ ವಿ ಅಸರ್ಟೈನ್ ಆರ್ ವಿಚ್ ವಿ ಥಿಂಕ್ ದ್ಯಾಟ್ ದ ಸೇಮ್ ಅಮೌಂಟ್ ವಿಲ್ ಬಿ ಹ್ಯಾಪ್ನಿಂಗ್, ಸೇಮ್ ಲಾಸ್ ವಿಲ್ ಬಿ ಹ್ಯಾಪನಿಂಗ್. ಸೊ ಅದನ್ನು ಏನು ಮಾಡಬೇಕು, ಅವರು ಕರೆಕ್ಟಾಗಿ ಹಾಕಾರಿಲ್ಲ ಅಂತ ಚೆಕ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಡೆಪ್ರಿಸಿಯೇಷನ್ ಆ್ಯಂಡ್ ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ಎಸ್, most of the losses happens to the company related to what, depreciation and the bad debts. ಸೊ ಡೆಪ್ರಿಸಿಯೇಷನ್ ಮತ್ತು ಬ್ಯಾಡ್ ಡೆಟ್ಸ್ ಬಗ್ಗೆ ಭಾಳ ಹುಷಾರಿರ್ಬೇಕು ಕಂಪ್ನಿದವರು.
ಅದಕ್ಕೆ ಕರೆಕ್ಟಾಗಿ ಪ್ರೊವಿಷನ್ ಹಾಕಾರಿಲ್ಲ ಅಂದರೆ ಆಡಿಟರ್ ಏನು ಮಾಡಬೇಕು, ಚೆಕ್ ಮಾಡಬೇಕು. And one more thing is, what if the auditor feels that adequate provision has not been made for certain losses? ಸೊ ಇಷ್ಟಲ್ಲದೆ ಮತ್ತು ಬೇರೆ ಟೈಪ್ ಏನಾದ್ರು ಪ್ರೊವಿಷನ್ಸ್ ಮಾಡಿದ್ರೂ ಅದು ಕರೆಕ್ಟಾಗಿ ಮಾಡಿಲ್ಲ. ಸೊ ಏನು ಇನ್ಫಾರ್ಮೇಷನ್ ಅವ್ರು ಕೊಟ್ಟಾರಲ್ಲ ಅದ್ರ ಬಗ್ಗೆ ಆಡಿಟರ್ ಸ್ಯಾಟಿಸ್ಫೈಡ್ ಇಲ್ಲ ಅಂತಂದ್ರೆ ದೆನ್ he can directly mention that fact in his report. ಏನು ರಿಪೋರ್ಟ್ ಬರೀತಾನಲ್ಲ ಶೇರ್ ಹೋಲ್ಡರ್ಸಿಗೆ ಗೊತ್ತಾಗಬೇಕು, ಅವ್ರಿಗೆ ಕೊಡಬೇಕು ಅಂಥೇಳಿ, ಸೊ ಆಡಿಟ್ ರಿಪೋರ್ಟ್ನಾಗ ಅವ ಮೆನ್ಷನ್ ಮಾಡಬಹುದು ಅಬೌಟ್ ದ ಪ್ರೊವಿಷನ್ಸ್. ಸೊ ದ ಕಂಪನಿ ಹ್ಯಾಸ್ ನಾಟ್ ಮೇಂಟೈನ್ಡ್ ದ ಪ್ರಾಪರ್ ರಿಸರ್ವ್ಸ್ ಫಾರ್ ದೀಸ್ ಕೈಂಡ್ ಆಫ್ ದ ಲಾಸಸ್. ಹಿ ಕ್ಯಾನ್ ಮೆನ್ಷನ್ ಲೈಕ್ ದಿಸ್. ಈ ಥರ ಏನಾರ ಒಂದು ಸ್ಟೇಟ್ಮೆಂಟ್ ಕೊಡಬಹುದು. ಸೊ ದೆನ್ ಅಲ್ಟಿಮೇಟ್ಲಿ ಯಾರಿಗೆ ಕೊಡ್ತಾರೆ, ಯಾರಿಗೆ ಕನ್ವೆ ಆಗ್ತದೆ ಅಂತಂದ್ರೆ ಶೇರ್ ಹೋಲ್ಡರ್ಸಿಗೆ. ಯಾಕಂದ್ರೆ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ, ಸ್ಪೆಷಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್, ಆ್ಯಂಡ್ ಹೂ ಹ್ಯಾವ್ ಇನ್ವೆಸ್ಟೆಡ್ ದೇರ್ ಮನಿ. ಸೊ ತಮ್ಮ ದುಡ್ಡನ್ನು ಬಿಸ್ನೆಸ್ನಾಗ ತಂದು ಇನ್ವೆಸ್ಟ್ ಮಾಡಿರ್ತಾರೆ ಅಂದಮೇಲೆ ಅವರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ಸೊ ಹೂ ವಿಲ್ ಗಿವ್ ದಿಸ್ ಇನ್ಫಾರ್ಮೇಷನ್? ಆಡಿಟರ್. ಸೊ ಇಫ್ ಆಡಿಟರ್ ಫೀಲ್ಸ್ ದ್ಯಾಟ್ ದ ಕಂಪನಿ fails to maintain the good provision for some of the losses, then he can definitely mention that thing in the report. And if shareholders see that report, then ಭಾರಿ ಗಡ್ಬಡಿ ಇರ್ತದೆ ರೀ. ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಡೈರೆಕ್ಟರ್ಸಿಗೆ ಭಾರಿ ಮಾಡ್ತಾರೆ ಆಮೇಲೆ. ಸೊ ದ್ಯಾಟ್ಸ್ ವೈ ದ ಕಂಪನಿ ಹ್ಯಾಸ್ ಟು ಥಿಂಕ್ ಆಲ್ ದೀಸ್ about all these kind of points, and auditor's duty is to verify these all kind of activities. He has to monitor, he has to see. ಇವನ್ ಅಡ್ವೈಸು ಮಾಡ್ಬೋದು ರೀ ಆಡಿಟರ್, ಇದೇನು ಮಾಡಿರಲ್ಲ ಇದ್ರಾಗ ರಾಂಗ್ ಮಾಡಿರಿ, ಈ ಥರ ಮಾಡಿರಿ, ಆ ಥರ ಮಾಡಿರಿ ಅಂಥೇಳಿ ಅವರು ಅಡ್ವೈಸ್ನು ಮಾಡ್ಬೋದು. ಆಡಿಟರ್ ಏನು ಮಾಡ್ಬೋದು, ಕಂಪ್ನಿಗೂ ಅಡ್ವೈಸ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ದ auditor with provisions. So I hope you clear with the video. ಸ್ವಲ್ಪ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ನೀವು ಕೇಳ್ಬೋದು. ಫೈನ್.